ಏನು ನಿನ್ನೆ RCB ಕಪ್ ಗೆದ್ದ ನಂತರ 18ನೇ ವರ್ಷಕ್ಕೆ ಒಂದು ಸಂಭ್ರಮಾಚರಣೆಗೆ ಸೇರಿದಂಥ ಅಮಾಯಕ ಕ್ರೀಡಾಭಿಮಾನಿಗಳು 11 ಜನ ತಮ್ಮ ಅಮೂಲ್ಯವಾದ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಭಗವಂತ ನೀಡಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ. ಹಾಗೆ ಅವ್ರು ಇಲ್ದಿರೋ ನೋವನ್ನು ಅವರು ತಡ್ಕೊಳ್ಳೋಂಥ ಶಕ್ತಿ ಅವರ ಬಂಧು ಮಿತ್ರರಿಗೆ ಅವ್ರ ಪ್ರೀತಿ ಪಾತ್ರ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಮತ್ತು ಏನು 58 ಜನ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ನೆನ್ನೆ ಗಾಯಗೊಂಡು ಆಸ್ಪತ್ರೆ ಚಿಕಿತ್ಸೆ ಪಡ್ತಾ ಇದ್ದಾರೆ, ಅವರೆಲ್ಲ ಬೇಗ ಗುಣಮುಖರಾಗಲಿ ಅಂತ ಕೂಡ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ನಿನ್ನೆ ನಡೆದಂಥ ಒಂದು ಏನು ಸಂಭ್ರಮಾಚರಣೆ ವೇಳೆಯಲ್ಲಿ ನಡೆದಂಥ ಒಂದು ಮಹಾದುರಂತ ಅಂತ ನೀವು ತುಂಬ ಒಳ್ಳೆಯ ಕ್ಯಾಪ್ಷನ್ ಹಾಕಿದ್ದೀರಾ ಅಶೋಕ ನ್ಯೂಸ್ ಚಾನಲಲ್ಲಿ. ಮಹಾದುರಂತ ನಡೀತು. ಅದು ಒಂದು ಸರ್ಕಾರಿ ಪ್ರಾಯೋಜಿತ ಕೊಲೆ. ನಾನು ನೇರವಾಗಿ ಅತ್ಯಂತ ಗಂಭೀರವಾಗಿ ಅತ್ಯಂತ ಜವಾಬ್ದಾರಿತವಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ಕೊಲೆ ಅದು. ಯಾಕೆಂದರೆ ನಾನು ಸ್ಟೇಡಿಯಂ ಹಿಂದ್ಗಡೆ ರಸ್ತೆಯಲ್ಲಿದ್ದೆ. 4 ಗಂಟೆಗೆ ಆಗ ಅಷ್ಟೊತ್ತಿಗೆಲ್ಲ ಅಭಿಮಾನಿಗಳು ಬಂದುಬಿಟ್ಟಿದ್ರು ಅಲ್ಲಿ ಸ್ಟೇಡಿಯಂ ಹತ್ರ. 4 ಗಂಟೆಗೆ ಇದ್ದರು. ಎಲ್ಲ ರಸ್ತೆಗಳು ಸ್ಟೇಡಿಯಂ ಬರೋಂಥ ರಸ್ತೆಗಳಲ್ಲಿ ಸಾಗರೋಪಾದಿಯಲ್ಲಿ ಬರ್ತಾಯಿದ್ರು, ಮಕ್ಕಳು ಯುವಕರು ಎಲ್ಲರೂ ಬರ್ತಾಯಿದ್ರು. ಅಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕೋಕ್ಕೆ ಆ ರಸ್ತೆಗೆ ಬಂದ್ ಮಾಡೋಕ್ಕೆ ಶುರು ಮಾಡಿದ್ದೆ 4 ಗಂಟೆಗೆ. ನನ್ನ ಮಗಳಿಗೆ ಫೋನ್ ಮಾಡಿ ಹೇಳಿದೆ ಎಷ್ಟೊಂದು ಜನ ಬರ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿ. ನನ್ನ ಟೈಮ್ ನೋಡಿದೆ 3 ಗಂಟೆ 58 ನಿಮಿಷ. ನಾನು 2 ರಸ್ತೆ ಬ್ಯಾರಿಕೇಡ್ಗಳನ್ನ ದಾಟಿ MG ರೋಡ್ ಕಡೆ ಬಿಟ್ಟರು. ಅಂದರೆ ಯಾವುದೇ ಪೂರ್ವ ಸಿದ್ಧತೆನೇ ಇರಲಿಲ್ಲ ಸರ್ಕಾರಕ್ಕೆ. ಒಂದು ಮೊನ್ನೆ RCB ಕಪ್ಪನ್ನು ಗೆದ್ದಾಗ ಇಡೀ ರಾತ್ರಿ ಇಡೀ ನಗರದಲ್ಲಿ ಜನ ಎದ್ದಿದ್ರು 2 ಗಂಟೆ 3 ಗಂಟೆವರೆಗೂ. ಇಡೀ ಪೊಲೀಸ್ ವ್ಯವಸ್ಥೆ ಅವರ ಒಂದು ರಕ್ಷಣೆಯಲ್ಲಿ ಅಲ್ಲಿ ಸಂಭ್ರಮಾಚರಣೆಯಲ್ಲಿ ಪ್ರೊಟೆಕ್ಷನ್ ಕೊಟ್ಕೊಂಡಿತ್ತು. ಬೆಳಗ್ಗೆ ಏಕಾಏಕಿ ಇವರು ವಿಧಾನಸೌಧದ ಮುಂದ್ಗಡೆ ಅಂತಂದ್ರು. ಪೊಲೀಸ್ ವ್ಯವಸ್ಥೆ ಎಲ್ಲೆಲ್ಲಿತ್ತು? ಮೊದಲು HL ಏರ್ಪೋರ್ಟ್ಗೆ ಬಂದು ಇಳಿದಂತಹ ಟೀಮ್ನ ಸ್ವಾಗತ ಮಾಡೋಕ್ಕೆ ಅವ್ರಿಗೆ ರಕ್ಷಣೆ ಕೊಡೋದಕ್ಕೆ HL ಅಲ್ಲಿ ಅತಿ ಹೆಚ್ಚು ಪೊಲೀಸ್ ಇತ್ತು. ಅದಾದ್ಮೇಲೆ ಇನ್ನೊಂದು ವ್ಯವಸ್ಥೆ ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿತ್ತು, ಅಲ್ಲಿ ತುಂಬ ಪೊಲೀಸ್ನವ್ರನ್ನ ಅಲ್ಲೇ ಹಾಕಿದ್ರು. 3ನೇದು ವಿಧಾನಸೌಧದ ಮೆಟ್ಟಿಲುಗಳ ಮೇಲ್ಗಡೆ ಒಂದು ಸಭೆ, ಅದು ಸಂಭ್ರಮಾಚರಣೆ ಅಂತ ಹೇಳಿದ್ರು, ಪೊಲೀಸ್ನವ್ರು ಅಲ್ಲಿದ್ದರು. 4ನೇದು ಕನಿಷ್ಠ ನಾನು ನೋಡಿದೆ, ನಾನು ಹೆಚ್ಚು ಕಡಿಮೆ 45 ನಿಮಿಷ ಟ್ರಾಫಿಕಲ್ಲಿ ಜಾಮ್ ಆಗಿದ್ದೆ, ಅಲ್ಲಿ ಕನಿಷ್ಠ ಪೊಲೀಸ್ ಇತ್ತು. ಅಂದರೆ ಈ ಸರ್ಕಾರಕ್ಕೂ IPL ಕಪ್ಗೂ ಏನೇನೂ ಸಂಬಂಧ ಇಲ್ಲ. ಏನು ಸಂಬಂಧ ಇದೆ? ಸರ್ಕಾರ ನಡೆಸ್ತಾ ಹೋಗಿ ನಮ್ಮದು ಅಧಿಕೃತವಾದಂಥ ಒಂದು ತಂಡನ, ಸರ್ಕಾರ ತಂಡನ ಅಥವಾ ಕರ್ನಾಟಕ ತಂಡನ ಯಾವತ್ತಾದ್ರೂ ಇದರಲ್ಲಿ ಭಾಗಿಯಾಗಿತ್ತಾ? ಇವರೇನಾದ್ರೂ ಸ್ಪಾನ್ಸರ್ಶಿಪ್ ಮಾಡಿದ್ರಾ? ಎಂಥದ್ದು ಇಲ್ಲ. ಒಂದೇ ಒಂದು ದುರುದ್ದೇಶ ಸರ್ಕಾರಕ್ಕಿದ್ದಿದ್ದು ಏನು ಅಂದರೆ ಮಾಸ್ ಮೇನಿಯಾ ಅಂತ ಹೇಳ್ತಾರೆ. ಜನ ಎಲ್ಲ ಕಡೆ RCB ಅಂತ ಇತ್ತು, ಆ ಕ್ರೆಡಿಟ್ ತಗೊಳ್ಬೇಕು ಅಂತ ಹೇಳಿ ಯಾವುದೇ ಪೂರ್ವ ತಯಾರಿ ಇಲ್ಲದೆ ವಿಧಾನಸೌಧ ಮೆಟ್ಲುಗಳ ಮೇಲೆ ಅಂತ ಹೇಳಿದ್ರು. ನೀವೇ ಟ್ವೀಟ್ ತೋರಿಸ್ತಾ ಇದ್ರಿ, ಫ್ರೀ ಪಾಸ್ ಅಂದರು, ಲಿಮಿಟೆಡ್ ಪಾಸಸ್ ಅಂತ ಹೇಳಿದ್ರು. ನಾನು ಹೇಳ್ತೀನಿ ಸರ್ಕಾರನ, ನಿಮ್ಮ ಅಶ್ವಮೇಧ ನ್ಯೂಸ್ ಚಾನಲ್ ಮುಖಾಂತರ ಕೇಳ್ತೀನಿ, ಸರ್ಕಾರ ನಿನ್ನೆ ವಿಧಾನಸೌಧದ ಮೆಟ್ಲುಗಳ ಮೇಲೆ ಕಾರ್ಯಕ್ರಮ ಮಾಡೋದಕ್ಕೆ ಪರ್ಮಿಷನ್ ತಗೊಂಡಿದ್ಯಾ? ತಗೊಂಡಿದ್ರೆ ಲೆಟರ್ನ ತೋರಿಸ್ಲಿ, ಮಾಧ್ಯಮಗಳಿಗೆ ಬಿಡುಗಡೆ ಮಾಡಲಿ. ಈವನ್ ಪೊಲೀಸ್ನವರು ಬೇಡ ಅಂತ ಹೇಳಿದ್ರು ಸರ್ಕಾರ ಇದನ್ನ ಕ್ರೆಡಿಟ್ ತಗೋಬೇಕು ಅಂತ ಹೇಳಿ ಹಠಕ್ಕೆ ಬಿದ್ದು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, G ಪರಮೇಶ್ವರ್ ಅವರು ಅಲ್ಲಿ ಕಾರ್ಯಕ್ರಮ ಮಾಡಿದ್ರು. ಕಾರ್ಯಕ್ರಮದಲ್ಲಿ DPR ಅಲ್ಲಿ ಏನಾದ್ರೂ ಇದೆಯಾ? ಒಂದು ಸರ್ಕಾರದ ಕಾರ್ಯಕ್ರಮ ಮೆಟ್ಲ ಮೇಲೆ ಆದಾಗ ದೇರ್ ಇಸ್ ದ ಪ್ರೋಟೋಕಾಲ್ ಟು ಬಿ ಫಾಲೋಡ್. ಯಾರಾದ್ರೂ LOPಗಳಿಗೆ ಲೀಡರ್ ಆಫ್ ಅಪೋಸಿಷನ್ ಹೇಳಿದಾರಾ? ಲೆಟರ್ ಕೊಟ್ಟಿದ್ದಾರಾ? ಅವ್ರನ್ನ ಇನ್ವೈಟ್ ಮಾಡಿದಾರಾ? ಏನಿಲ್ಲ. DK ಶಿವಕುಮಾರ್ ಅವ್ರ ಶೋ, ಅಲ್ಲಿರ್ತಕ್ಕಂಥ ಮಂತ್ರಿಗಳ ಮಕ್ಕಳು ಅವ್ರು ಬರಬೇಕು. ಎಂಥ ಒಂದು ಇನ್ಸೆನ್ಸಿಟಿವ್ ಸರ್ಕಾರ ಇದು ಅಂತ ಹೇಳಿದ್ರೆ, ಒಂದು ಕಡೆ ದುರಂತ, ಮಹಾದುರಂತ ಸಂಭವಿಸಿದೆ, ಜನ ಸತ್ತಿದ್ದಾರೆ, ಇವ್ರಿಗೆ ಮಾಹಿತಿ ಬಂತು, ಆದ್ರೂ ಸರ್ಕಾರ ಮೆಟ್ಲುಗಳ ಮೇಲೆ, ವಿಧಾನಸೌಧ ಮೆಟ್ಲುಗಳ ಮೇಲೆ ಒಂದು ಸಂವೇದನಾ ರಹಿತವಾಗಿ ಸರ್ಕಾರ ಕಾರ್ಯಕ್ರಮ ನಡೆಸ್ತಾನೆ ಇತ್ತು, ಸೆಲ್ಫಿಗಳು ತಗೊಳ್ತಾ ಇದ್ರು. ಅದಾದ್ಮೇಲೆ DK ಶಿವಕುಮಾರ್ ಇವ್ರೇನ್ ಕಪ್ ಗೆದ್ದಿದ್ರಾ? ಇವ್ರೇನಾದ್ರೂ ಹೋಗಿ ಬ್ಯಾಟಿಂಗ್ ಮಾಡಿದ್ರಾ, ಬೌಲಿಂಗ್ ಮಾಡಿದ್ರಾ, ಫೀಲ್ಡಿಂಗ್ ಮಾಡಿದ್ರಾ? ಇವ್ರೇನ್ ಕಪ್ ಇಟ್ಕೊಳ್ಳೋಂತ ಯಾವ ನೈತಿಕತೆ ಇತ್ತು ಇವ್ರಿಗೆ ಕಪ್ ಇಟ್ಕೊಳ್ಳೋಕೆ? ಹಿಡ್ಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋದ್ರು. ಇಂಥ ಒಂದು ಇನ್ಸೆನ್ಸಿಟಿವ್ ಸರ್ಕಾರ, ಇಂಥ ಸಂವೇದನೆ ರಹಿತವಾದ ಸರ್ಕಾರ ಕರ್ನಾಟಕದಲ್ಲಿ ಇದುವರೆಗೂ ಆಗಲಿಲ್ಲ. ನಾನು BJPಯ ಪರವಾಗಿ ಈ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತಾನೆ. ಅವರು DK ಶಿವಕುಮಾರ್ ಅವರು, ಹಾಗೆ ಮಾನ್ಯ ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು. ಈ ಒಂದು ಎನ್ಕ್ವೈರಿಯನ್ನ ಬರೀ ಜಗದೀಶ್ ಅವ್ರಿಗೆಲ್ಲ, DC ಅವ್ರಿಗೆಲ್ಲ ಒಬ್ಬ ಸಿಟ್ಟಿಂಗ್ ಜಡ್ಜ್ ಮುಖಾಂತರ ಇವರು ಮಾಡಬೇಕು. ಇನ್ನೊಂದು ಹೊಸ ವಿಚಾರ ಬಂದಿದೆ ಈಗ. ಇವತ್ತು ಬೆಳಗ್ಗೆ ನೀವು ನೋಡಿರ್ಬೋದು ಮಾಧ್ಯಮಗಳಲ್ಲಿ. ಈ ಕಾರ್ಯಕ್ರಮ
IPL ಚೇರ್ಪರ್ಸನ್ಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. IPL ಚೇರ್ಮನ್ ನಮಗೆ ಬೆಂಗಳೂರಿನಿಂದ ಒಂದು ಸಂಭ್ರಮಾಚರಣೆ ನಡೆಯೋದು ನಮಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ಮೇಲೆ ಈ ಕಾರ್ಯಕ್ರಮ ಮಾಡಿದ್ದಾರು ಅವರ ತಾನೇ ಇದನ್ನ ಜವಾಬ್ದಾರಿ ಹೊತ್ಕೋಬೇಕು. ಸರ್ಕಾರ ಕಾರ್ಯಕ್ರಮ ಮಾಡಿದೆ, ಸರ್ಕಾರ ಮಾಡಿದೆ, ಇದು ಸರ್ಕಾರನೇ ಹೊತ್ಕೋಬೇಕು. ಹಾಗಾಗಿ ತಕ್ಷಣನೇ ಇವರು 3 ಜನ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ತಕ್ಷಣ ರಾಜೀನಾಮೆ ಕೊಡಬೇಕು. ರಾಜೀನಾಮೆಯನ್ನು ಕೊಟ್ಟು ಎನ್ಕ್ವೈರಿಯನ್ನು ಫೇಸ್ ಮಾಡಬೇಕು ಅಂತ ಹೇಳಿ ತಮ್ಮ ವಾಹಿನಿಯ ಮುಖಾಂತರ ನಾನು ಆಗ್ರಹವನ್ನು ಪಡಿಸ್ತೇನೆ. ಓಕೆ ಮಹೇಶ್ ಸರ್, ಓಕೆ ಮಹೇಶ್ ಸರ್, ನೋಡಿ ಈಗ ಮಹೇಶ್ ಸರ್ ನೋಡಿ ಈಗ ಫಸ್ಟ್ ರಿಯಾಕ್ಷನ್ ಏನು ಹೇಳ್ತೀರಾ? ನೋಡಿ 11 ಮಂದಿ ಸಾವನ್ನಪ್ಪಿದ್ದಾರೆ ಒಂದು ಕಡೆ, ಇದರ ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಖಂಡಿಸಿದ್ದಾರೆ. ಎಲ್ಲಿ ಎಡವಟ್ಟಾಯಿತು ಅಂತ ನಿಮಗನ್ಸುತ್ತೆ? ನಾನು ಏನು ನೆನ್ನೆ ನಡೆದಂಥ ಇನ್ಸಿಡೆಂಟ್ಸ್ ಇದೆಯಲ್ಲ, ಅತ್ಯಂತ ನೋವಿನ ಇನ್ಸಿಡೆಂಟ್ಸ್, ಇನ್ಕ್ಲೂಡ್ ನಿಮ್ಮನ್ನು ಸೇರಿಸ್ಕೊಂಡು ಕನ್ನಡ ನಾಡಿನ ಜನ ಎಷ್ಟೋ ಮುಗ್ಧರಿಗೆ ಈ ನೆನ್ನೆ RCB ಮ್ಯಾಚ್ ಗೆದ್ದಿರೋದಿದೆಯಲ್ಲ, ಕ್ರಿಕೆಟ್ನ ಗಂಧ ಗಾಳಿ ಗೊತ್ತಿಲ್ಲದಿರೋದು. ನನ್ನ ಕುಟುಂಬ, ನನ್ನ ತಾಯಿ, ನನ್ನ ಸಹೋದರಿ ಎಲ್ಲ ರಾತ್ರಿ 1ವರೆಗೂ ಮ್ಯಾಚ್ ನೋಡಿದ್ದೀವಿ, ಟಿಲ್ ಅಪ್ ಟು ಎಂಡ್ ಆಫ್ ದಟ್ ಮ್ಯಾಚ್. ಯಾಕೆ ಅಂತ ಹೇಳಿದ್ರೆ ಏನೋ ಒಂಥರ ಖುಷಿ, ನನ್ನ ನಾಡಿಗೋಸ್ಕರ ಆಡ್ತಾ ಇದ್ದಾರೆ, ಬೆಂಗಳೂರು ಅನ್ನೋದು ಒಂದು ಕ್ರೇಜ್ ಇದೆಯಲ್ಲ ಅಂತೇಳಿ. ಕೇವಲ 18 ಗಂಟೆ ಆಗಿದೆ, ಏನು ಈ ಸಂತೋಷವನ್ನು ಕಳೆದು ನಾವು ಇನ್ನೂ ಒಂದು ತಿಂಗಳುಗಳ ಕಾಲ ಸಂತೋಷ ಇರಬೇಕಾಗಿತ್ತು. ಆದರೆ ದುರಂತವ ಏನೋ ಗೊತ್ತಿಲ್ಲ, ಇವತ್ತು ನಡೆದೋಗಿದೆ. ಪೂಜ್ಯ ನರೇಂದ್ರ ಮೋದಿಜಿಯವರಿಂದ ಹಿಡಿದು ಸನ್ಮಾನ್ಯ ದೇವೇಗೌಡಾಜಿ, ಕುಮಾರಸ್ವಾಮಿ ಸಾಹೇಬ್ರವರೆಗೆ ಇಡೀ ದೇಶವೇ ಮಮ್ಮಲ ಮರಗೋಗಿದೆ. ಇಲ್ಲಿ ಯಾರನ್ನ ದ್ವೇಷ ಮಾಡೋದು, ಯಾರನ್ನ ದೂಷಿಸೋದು, ಇದಕ್ಕೆ ಹೊಣೆ ಯಾರು? ನಾವು ಕರ್ನಾಟಕದಲ್ಲಿದ್ದೀವಾ ಅಥವಾ ಎಲ್ಲರ ನರಕದಲ್ಲಿದ್ದೀವಾ ಅಥವಾ ಕ್ರೂರರ ಒಂದು ಗುಂಪಿನೊಳಗಡೆ ಇದ್ದೀವಾ? ಇವೆಲ್ಲವನ್ನು ಅವಲೋಕನ ಮಾಡಿದಾಗ ಈ ಮುಖ್ಯಮಂತ್ರಿಯವರ ಬಗ್ಗೆ ಹೇಳೋದಿಕ್ಕೆ ನಾಚಿಕೆ ಆಗುತ್ತೆ. ಕರ್ನಾಟಕದಲ್ಲಿರುವಂಥ ಮುಖ್ಯಮಂತ್ರಿ ಹೇಗೆ ಅಂತ ಹೇಳಿದ್ರೆ ಒಂದು ಕಟುಕ ಸರ್ಕಾರ, ಈ ಕಟುಕ ಸರ್ಕಾರದ ಒಬ್ಬ ರಾಜ, ಆ ರಾಜ್ಯದಲ್ಲಿ ಇರುವಂತ ಅವಿವೇಕಿ ರಾಜಕಾರಣಿಗಳು ಇವರೆಲ್ಲ ಸೇರ್ಕೊಂಡು ಇವತ್ತು ಅತಾಚೂರ್ಯ, ಅಸ್ಪಷ್ಟತೆ, ಅವಿವೇಕಿತನ ಇದಕ್ಕೆ ಮುಗ್ಧರು ಇವತ್ತು ಬಲಿಯಾಗಿ ಹೋಗಿದ್ದಾರೆ. ಸರ್, ಸಣ್ಣ ಪುಟಾಣಿ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ, ನನ್ನ ಆತ್ಮೀಯ ಸಹೋದರರು, ಹಿರಿಯ ಸಹೋದರರು ವಕ್ತಾರರು ಹೇಳಿದಾಗೆ ಕಾಂಗ್ರೆಸ್ ಸರ್ಕಾರ 2ನೇ ವರ್ಷದ ತನ್ನ ಏನು ನಾವು ಈ ರಾಜ್ಯದಲ್ಲಿ ಕಡ್ದು ಕಟ್ಟೆ ಹಾಕ್ಬಿಟ್ಟಿದ್ದೀವಿ ಗುಡ್ದಿ ಅಂತ ಹೇಳಿ ಬಳ್ಳಾರಿ ಹೊಸಪೇಟೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ 1 ತಿಂಗಳುಗಳ ಕಾಲ ಅವರು ನಮ್ಮ ರಾಷ್ಟ್ರದ ರಾಹುಲ್ ಗಾಂಧಿ ಬರ್ತಾರೆ ಅಂತ ಹೇಳ್ಬಿಟ್ಟು 1 ತಿಂಗಳುಗಳ ಕಾಲ ಪ್ರಿಪರೇಷನ್ ಮಾಡ್ತಾರೆ, ಪುಟ್ಕೋಸಿ 1 ಲಕ್ಷ ಜನ ಸೇರಿಸೋದಿಕ್ಕೆ. ಈ ರಾಜ್ಯದ ಸರ್ಕಾರದ ನಡೆದಂತ ಏನು ನಾವು ದಬಾಕ್ಬಿಟ್ಟಿದ್ದೀವಿ, ಇಲ್ಲಿ ನಾವು ಇಡೀ ರಾಜ್ಯವನ್ನು ಶ್ರೀಮಂತ ರಾಜ್ಯ ಮಾಡಿದ್ದೀವಿ ಅಂತೇಳಿ ಸಿದ್ದರಾಮಯ್ಯನವ್ರ ಸರ್ಕಾರ 1 ಲಕ್ಷ ಜನ ಸೇರಿಸೋದಿಕ್ಕೆ 1 ತಿಂಗಳುಗಳ ಕಾಲ ಪ್ರಿಪರೇಷನ್ಗೋಸ್ಕರ ಅಲ್ಲಿ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಎಂಥ ಅವಿವೇಕದ ಪರಮಾವಧಿ ಅಂತ ಹೇಳಿದ್ರೆ, ಇಬ್ರು ಒಬ್ಬ ಮುಖ್ಯಮಂತ್ರಿ ಹೇಳ್ತಾರೆ ನಮಗಿದು ಇಷ್ಟು ಜನ ಗೊತ್ತಿಲ್ಲ ಸೇರ್ತಾರೆ ಅಂತೇಳಿ ಸೇರ್ಬಿಟ್ಟಿದ್ದಾರೆ. ಇನ್ನೊಬ್ಬ ಉಪಮುಖ್ಯಮಂತ್ರಿ ಹೇಳ್ತಾರೆ, ಅವಿವೇಕಿ ಉಪಮುಖ್ಯಮಂತ್ರಿ, ನಮ್ಮನ್ನ ಕ್ಷಮಿಸ್ಬಿಡಿ. ಕಾಣಿಯಾಗಿರುವಂತ ಗೃಹ ಮಂತ್ರಿ, ಕೂರು ಅಂದ್ರೆ ಕೂರ್ಬೇಕು, ನಿಲ್ಲು ಅಂದ್ರೆ ನಿಲ್ಬೇಕು, ಅಂತಹ ವೇಸ್ಟೆಡ್ ಫೆಲೋ ನಮ್ಮ ರಾಜ್ಯದ ಗೃಹ ಮಂತ್ರಿ. ಸಿದ್ದರಾಮಯ್ಯನವ್ರು ಬಿಡಿ, ಅವರು ಹೆಸರಿಗೆ ಮಾತ್ರ ಮುಖ್ಯಮಂತ್ರಿ, ಪಾಪ ಏನ್ ಮಾಡ್ತಾರೆ, ಅವ್ರ ಆಟ ಏನು ನಡೀತಾ ಇಲ್ಲ. ನಿಮ್ಮ ಮಾಧ್ಯಮಗಳು ಅವ್ರ ಆಟವನ್ನ ತೋರಿಸಿದ್ದೀರಾ. ಇಲ್ಲಿ ಮುಖ್ಯಮಂತ್ರಿ ಯಾರು, ಉಪಮುಖ್ಯಮಂತ್ರಿ ಯಾರು ಅನ್ನೋದು, ಡಮ್ಮಿ ಹೋಮ್ ಮಿನಿಸ್ಟರ್ ಯಾರು ಅನ್ನೋದನ್ನ ತೋರಿಸಿದ್ದೀರಾ. ಸಾಹೇಬ್ರು ಹೇಳುವಾಗೆ ಏರ್ಪೋರ್ಟ್ ಇಂದ ಅಪ್ ಟು ಮುಗಿಯೋವರೆಗೆ ಯಾರಿದ್ರಲ್ಲಿ, ಇದು ಒಂದು ಫ್ರಾಂಚೈಸಿ, ಇದು ಕ್ರಿಕೆಟ್ನ ಒಂದು ಫ್ರಾಂಚೈಸಿ. ಬ್ರದರ್, ನಿಮ್ಗೆ ಹೇಳ್ತೀನಿ, IPL ಅಂತ ಹೇಳಿದ್ರೆ ಜನ ಸಂತೋಷ ಪಡ್ತಾ ಇದ್ರು, ಏನೋ ಒಂಥರ ರಿಲ್ಯಾಕ್ಸೇಷನ್ ನಡೀತಾ ಇತ್ತು. ಇವತ್ತು ಜನ ಏನು ಹೇಳ್ತಾವ್ರೆ, ನಿಮ್ಮ ಮಾಧ್ಯಮಗಳು ಮಾತನಾಡಿಸ್ಬೇಕಾರೆ, ಸ್ಟಾಪ್ ದಟ್ ಮ್ಯಾಚ್, ನಮ್ಗೆ IPL ಬೇಡ. ಇದಕ್ಕೆ ಹೊಣೆ ಯಾರು? IPL ಬೇಡ ಅನ್ನೋ ಮಟ್ಟಕ್ಕೆ ಈ ದೇಶದ, ಈ ನಾಡಿನ ಜನ ಬಂದವ್ರೆ ಅಂತ ಹೇಳಿದ್ರೆ ಯಾರಿಗೋಸ್ಕರ ಇದು? ಹಾಗಾದ್ರೆ ಯಾವುದೋ ಒಂದು ಫ್ರಾಂಚೈಸಿ ಮ್ಯಾಚನ್ನ ತಮ್ಮ ಪ್ರಮೋಷನಲ್ಗೋಸ್ಕರ, ಖುಷಿ ಪಡಿಸೋದಕ್ಕೋಸ್ಕರ ಮಾಡಿರೋದನ್ನ ನಿಮ್ಮ ಮಾತಲ್ಲಿ ಹೇಳಿದ್ರಿ. ಮುಂಬೈ ನಡೀತು, 1 ಕೋಟಿ ಜನ ಸೇರಿದ್ರು, ಒಬ್ಬ ವ್ಯಕ್ತಿಗೆ ಡ್ಯಾಮೇಜ್ ಆಗಲಿಲ್ಲ. ಚೆನ್ನೈ 5 ಬಾರಿ ಗೆದ್ರು, 5 ಬಾರಿನೂ ಸಹ ಚೆನ್ನೈನಲ್ಲಿ ಮೆರವಣಿಗೆ ನಡೀತು, 1 ಬಾರಿ ಇನ್ಸಿಡೆಂಟ್ ಆಗಲಿಲ್ಲ. ಕೋಲ್ಕತ್ತಾದಲ್ಲಿ ನಡೀತು, 1 ಬಾರಿ ಇನ್ಸಿಡೆಂಟ್ಸ್ ಆಗಿಲ್ಲ. ಎಲ್ಲವನ್ನ ಗಮನ ಹರಿಸಿದಾಗ ನಮ್ಮ ಆತ್ಮೀಯ ಸಹೋದರಿಯಾದಂಥ ಏನಿವತ್ತು ಕರಂದ್ಲಾಜೆ ಮೇಡಮ್ ಹೇಳಿದ್ರು, ಇನ್ನೂ ಪುಷ್ಪ ಮೂವಿಯಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ಗೆ ತತ್ಕ್ಷಣ ಅರೆಸ್ಟ್.
ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಅವ್ರ ಮಗ ಸುಪುತ್ರ ಪ್ರಿಯಾಂಕ ಖರ್ಗೆ ಯಾವ ಬಿಲದಲ್ಲಿ ಅಡಗಿದ್ದಾರೆ? ಇವ್ರು 3 ಜನಕ್ಕೂ ಮಾನ ಮರ್ಯಾದೆ ಇದೆಯಾ? ಇವ್ರು 3 ಜನಕ್ಕೆ ಬೇರೆ ಇನ್ಸಿಡೆಂಟ್ ಎಲ್ಲ ಬಂದಾಗ ಓಡೋಡ್ಬರೋ ಪ್ರಿಯಾಂಕ ಖರ್ಗೆ, ಬೇರೆ ಇನ್ಸಿಡೆಂಟ್ ಬಂದಾಗೆಲ್ಲ ಅವ್ನು ಯಾರೋ ಬೇರೆ ರಾಜ್ಯದ ಒಬ್ಬ ವ್ಯಕ್ತಿ ಆನೆ ತುಳಿತಕ್ಕೊಳಗಾದನ್ನು 20 ನೋಡಿ ಇಲ್ಲೂ ಸಹ ರಾಜಕಾರಣ 25 ಲಕ್ಷ ಬೇರೆ ರಾಜ್ಯದಲ್ಲಿ ಸತ್ತಂತ ವ್ಯಕ್ತಿಗೆ ನಮ್ಮ ರಾಜ್ಯದಲ್ಲಿ ಬಾಣಂತಿಯರು ಸತ್ತಾಗ 5 ಲಕ್ಷ, ನಮ್ಮ ರಾಜ್ಯದಲ್ಲಿ ಕಾಲ್ ತುಳಿತಕ್ಕೆ ಸತ್ತಂತ ಸಹೋದರ ಸಹೋದರಿಯರಿಗೆ 10 ಲಕ್ಷ. ಯಾವನೊಬ್ಬ ಚುನಾವಣೆಯಲ್ಲಿ ನಿಂತ್ಕೊಳ್ತಾನೆ ಅವನ ಮನವೊಲಿಸಬೇಕು ಅಂತೇಳಿ ಬೇರೆ ರಾಜ್ಯದವನು ಸತ್ತಾಗ 25 ಲಕ್ಷ. ಅದೇ ಒಬ್ಬ ಬೇರೆ ಧರ್ಮದವನು ಸತ್ತಾಗ ಅವನಿಗೆ 25 ಲಕ್ಷ. ಮಾಡ್ರಾಗ್ಬಿಟ್ಟವನಿಗೆ ಇವ್ನಿಗೆ 25 ಲಕ್ಷ. ಇವತ್ತು ಯಾಕೆ ಸಿದ್ದರಾಮಯ್ಯನವರು 10 ಲಕ್ಷ ಕೊಡ್ತೀರಾ? ಕೊಡ್ರಿ 1 ಕೋಟಿ ರೂಪಾಯಿನ. ಸಿದ್ದರಾಮಯ್ಯನ ಮನೆ ಅಂತ ತಂದು ಕೊಡ್ತಾ ಇದ್ದೀರಾ? DK ಶಿವಕುಮಾರ್ ಮನೆಯಿಂದ ತಂದು ಕೊಡ್ತಾ ಇದ್ದೀರಾ? ಕೊಡಿ 1 ಕೋಟಿ ರೂಪಾಯಿನ ಕುಟುಂಬಗಳಿಗೆ. ಅವ್ರ ಯೋಗ್ಯತೆಗೆ ಇನ್ನೂ ಅಡ್ರೆಸ್ ಕಂಡುಹಿಡಿಯಕ್ಕಾಗಲಿಲ್ಲ. ಆಯಿತು. ಇವತ್ತು ಫಸ್ಟ್ ಆಫ್ ಆಲ್ ಯಾರನ್ನ ಹೊಣೆ ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ನೇರ ಹೊಣೆ ಉಪಮುಖ್ಯಮಂತ್ರಿ. ತನ್ನ ಹಂಬಲತನದಿಂದ, ತನ್ನ ಹಂಬುತನದಿಂದ, ಅವಿವೇಕಿತನದಿಂದ ಇವತ್ತು ಕೊಲೆ ಹೇಳ್ದಂಗೆ ಪ್ರಾಯೋಜಿತ ಕೊಲೆ ಇದು. ಇವತ್ತು ನೋಡಿ, ಚಿನ್ನಸ್ವಾಮಿ ಸುತ್ತ ಒಂದು ಶಾಲೆ ನಿರ್ಮಾಣ ಮಾಡಬೇಕಾದ್ರೆ ಮಕ್ಕಳು ಲಿಫ್ಟ್ ಸಿಗಾಕೊಳ್ತಾರೆ ಅಂತೇಳಿ ಫೈರ್ ಇಂಜಿನ್ ಪರ್ಮಿಷನ್ ತಗೊಳ್ದೆ ನೀವು ಪರ್ಮಿಷನ್ ಕೊಡಲ್ಲ. ಫೈರ್ ಇಂಜಿನ್ ಇತ್ತಾ? ಪೊಲೀಸ್ ಇಲಾಖೆ ಇತ್ತಾ? ನಿಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಏನಾಗಿತ್ತು? ಅಲ್ಲಿ ಏನಾದ್ರೂ ನೀವು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಹೇಳಿದ್ರಾ? ಆಗ್ಲಿ ಬ್ರದರ್, ಆಗೋಗಿದೆ, ದೂಷಿಸೋದೇ ಬೇಡ, ನಮ್ಮನ್ನ ರಾಜಕಾರಣ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀರಿ ಬ್ರದರ್. ಹಾಗಾದ್ರೆ ನೀವು ಯಾಕಿಷ್ಟ ಆತ್ರ? ಸಮಯ ಇರ್ಲಿಲ್ವಾ? ಯಾಕಿಷ್ಟ ಆತ್ರ? ಆಯ್ತು, ಅದು ಒಂದ್ ಕಡೆ ಸಮಯ ಇರ್ಲಿಲ್ಲ, ಅದೊಂದ್ ಕಡೆ ಮಾಡಿಕೊಡಿ. ನಾವೆಲ್ಲ ಅತ್ಯಂತ ಕ್ರೂರ ಬಡತನದಿಂದ ಬಂದಿರುವಂತವರು ನಿಮ್ಮನ್ನು ಸೇರಿಸ್ಕೊಂಡು ನನ್ನ ಪ್ರಕಾರ ನಾವು ನಮ್ಮ ಮಕ್ಕಳೆಲ್ಲ ರಸ್ತೆಯಲ್ಲಿ ನಿಂತ್ಕೋಬೇಕು, ನಾವು ನಮ್ಮ ಮಕ್ಕಳೆಲ್ಲ ಸ್ಟೇಡಿಯಂ ಹೊರಗಡೆ ನಿಂತ್ಕೋಬೇಕು. ನಿಮ್ಮ ಮೊಮ್ಮಗ, ನಿಮ್ಮ ಹೆಂಡತಿಯರು, ನಿಮ್ಮ ಮಕ್ಕಳು ವಿಧಾನಸೌಧದ ಮೆಟ್ಲು ಒಳಗಡೆ ನಿಂತ್ಕೋಬೇಕಾ? ಯಾರು ಪರ್ಮಿಷನ್ ತಗೊಂಡಿದ್ದೀರಿ ನಿಮ್ಮ ಮಕ್ಕಳು ಕರ್ಕೊಬರಕ್ಕೆ? ಯಾರು ಪರ್ಮಿಷನ್ ಕೊಟ್ಟರು ನಿಮ್ಮ ಹೆಂಡತಿನ ಕರ್ಕೊಬರೋದಕ್ಕೆ ವಿಧಾನಸೌಧದ ಮೆಟ್ಲ ಮೇಲೆ? ಸಾಹೇಬ್ ಹೇಳ್ತಾವ್ರೆ, ತೋರ್ಸ್ರಿ. ಮತ್ತೆ ಚೀಫ್ ಮಾತಾಡ ಮಹೇಶ್ ಸರ್, ನೋಡಿ ಸರ್, ಚೀಫ್ ಸೆಕ್ರೆಟರಿ